ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಇದೇನಪ್ಪ ವಿಡಿಯೋ ಬೆಟ್ಟ ತೋರಿಸ್ತಾ ಇದ್ದೀನಿ ಅನ್ಕೊಂಡ್ರ, ಇದು ನಮ್ಮ ಹೊಸೂರಲ್ಲಿರುವಂಥ ಬ್ರಹ್ಮಗಿರಿ ಬೆಟ್ಟ ಅಂತ. ತುಂಬಾ ಅದ್ಭುತವಾಗಿದೆ. ಬನ್ನಿ ನೋಡೋಣ. ನೋಡಿ, ಬೆಟ್ಟ ಮೇಲೆ ಹತ್ಬೇಕಾದ್ರೆ ಗಣೇಶ ಇದೆ. ಅದರಿಂದ ಹಂಗೆ ಮೇಲೆ ಹೋಗ್ತಾ ಇದ್ರೆ ಬೆಟ್ಟ ನೋಡೋಕ್ಕೆ ತುಂಬಾ ಸುಂದರವಾಗಿದೆ. ಇಲ್ಲಿ ನಿಂತ್ಕೊಂಡು ಒಂದು ಸುತ್ತಾಕಿದ್ರೆ ಹೊಸೂರು ಸಿಟಿ ಫುಲ್ಲು ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆ ಬ್ರಹ್ಮನ ಒಂದು ದೇವಸ್ಥಾನ. ಇವತ್ತು ಭಾನುವಾರ ಆದ್ದರಿಂದ ಕ್ಲೋಸ್ ಆಗಿತ್ತು. ಬೆಳಗ್ಗೆ 10ರಿಂದ 5 ಗಂಟೆಗೂ ಓಪನ್ ಇರುತ್ತೆ, ಆದರೆ ಇವತ್ತೇನು ಓಪನ್ ಇರಲಿಲ್ಲ. ನೋಡೋಕ್ಕಂತೂ ಕಣ್ಮನ ಸೆಳೆಯುತ್ತೆ, ಆ ಥರ ಇದೆ. ಅದ್ಭುತವಾದ ಒಂದು ಜಾಗ. ನೀವೆಲ್ಲ ಒಂದು ಸರಿ ಫ್ಯಾಮಿಲಿ ಸಮೇತ ಬನ್ನಿ. ಹಾಗೆ ನೋಡಿ, ಇಲ್ಲಿ ಗಿಡ ಕೂಡ ದೇವಸ್ಥಾನ ಸುತ್ತ ಇತ್ತು. ಬ್ರಹ್ಮನ ಸುತ್ತ ನೋಡೋಕ್ಕೆ ತುಂಬಾ ಚೆನ್ನಾಗಿ. ಸುಮಾರು ಒಂದು 4-5 ಎರಡು ಪಕ್ಷಿ ಅಲ್ಲಿ ಬೆಟ್ಟ ಸುತ್ತಕೊಂಡಿತ್ತು. ಅದೇ ರೀತಿ ಕ್ಲೈಮೇಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮಳೆ ಏನಿರಲಿಲ್ಲ, ಚೆನ್ನಾಗಿತ್ತು. ನೀವೇನಾದರೂ ಹೊಸೂರಲ್ಲಿ ಬ್ರಹ್ಮ ಟೆಂಪಲ್ ನೋಡಬೇಕು ಅಂತ ಅಂದ್ಕೊಂಡ್ರೆ, ಒಂದು ದಿವಸ ಪ್ಲಾನ್ ಮಾಡಿಕೊಂಡ್ರೆ ಬೆಳಗ್ಗೆ ಬಂದು ಒಂದು 2 ಗಂಟೆ ಒಳಗಡೆ ಒಂದು 3 ದೇವಸ್ಥಾನ ನೋಡ್ಬೋದು. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ. ಶ್ರೀ ಚಂದ್ರಚೂಡೇಶ್ವರ ಬೆಟ್ಟ ಕೂಡ ಅಲ್ಲೇ ಇರೋದು. ಇಲ್ಲಿಂದ ಕಾಣುತ್ತೆ ನೋಡಿ, ಇದು ಚಂದ್ರಚೂಡೇಶ್ವರ ಬೆಟ್ಟ. ಬೆಳಗ್ಗೆ ಬಂದು ಒಂದು 3 ಅವರಲ್ಲಿ ನೀವು ಈ 3 ದೇವಸ್ಥಾನವನ್ನು ಕೊಂಡು ಬರ್ಬೋದು. ತುಂಬಾ ಚೆನ್ನಾಗಿದೆ. ಶ್ರೀ ಚಂದ್ರಚೂಡೇಶ್ವರ ದೇವಸ್ಥಾನ ಇದೆ. ಆ ಕಡೆ ಒಂದು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಇದು ಬ್ರಹ್ಮ ಟೆಂಪಲ್. ಹೋದಾಗ ಯಾರೋ ಭಕ್ತರು ಕೂಡ ತಪಸ್ ಮಾಡ್ತಾ ಇದ್ರು. ಶ್ರೀ ಚಂದ್ರಚೂಡೇಶ್ವರ ಸ್ವಾಮಿನ ತಿಳ್ಕೊಂಡು ಧ್ಯಾನ ಮಾಡ್ತಾ ಇದ್ರು. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಇಲ್ಲಿ ಕಾಣ್ತಾ ಇರೋದು ಈ ಬೆಟ್ಟದಿಂದ ಆ ಕಡೆ ಇದೆಯಲ್ಲ, ಅದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಬೆಟ್ಟ. ಅದೇ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ 3 ಬೆಟ್ಟನೂ ಒಂದೇ ಕಡೆ ನೋಡೋಕ್ಕೆ ಸಿಗೋದು ನಮ್ಮ ಹೊಸೂರಲ್ಲಿ. ಅದು ನೋಡ್ಕೊಂಡು ಕೆಳಗಡೆ ಬರಬೇಕಾದ್ರೆ ಇಲ್ಲಿ ಗುಹೆ ಇದೆ. ಈ ಗುಹೆಯಲ್ಲಿ ಒಂದು ಲಿಂಗ ಥರ ಇರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಇದು ಸಹ ಬೆಳಗ್ಗೆ 10ರಿಂದ 5 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಳಗಡೆ ಇಳಿಬೇಕಾದ್ರೆ ಒಂದು ಭಯ ಆಗುತ್ತೆ, ಆ ಥರ ಇದೆ ಒಂದು ಗುಹೆ ಇದು. ಯಾಕಂದರೆ ವಿಡಿಯೋದಲ್ಲಿ ಗೊತ್ತಾಗಲ್ಲ. ನೀವು ಇಲ್ಲಿ ನೇರವಾಗಿ ಬಂದು ನೋಡಿದ್ರೇ ನಿಮಗೂ ಒಂದು ಅನುಭವ ಆಗುತ್ತೆ ಯಾವ ರೀತಿ ಇದೆ ಅಂತ. ನೋಡಿ, ಕಾಣುತ್ತಲ್ಲ, ಇದು ಬೆಟ್ಟದ ಕೆಳಗಡೆ ಇಷ್ಟೇ ಜಾಗ ಇರೋದು. ಒಬ್ಬರು ಮಾತ್ರ ಕುತ್ಕೋಬೋದು. ನೋಡಿ, ಈ ಥರ ಇದ್ದು ಹೋಗಿ ಒಂದೇ ಒಂದು ಮೆಟ್ಟು ಥರ ಇದೆ, ಮೆಟ್ಟಿಲು ಥರ ಇದೆ. ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ಕೊಂಡು ಬರ್ಬೋದು. ಇನ್ನು ಹೊರಗಡೆ ಬಂದರೆ ಅಂತೂ ಬಂಡೆಗಳ ಮೇಲೆ ಚಿತ್ರಗಳು ಎಲ್ಲ ಚೆನ್ನಾಗಿದೆ. ನೋಡಿ, ಇಲ್ಲಿ ಒಳಗಡೆ ಹೋಗುವಂಥ ಜಾಗ ತುಂಬಾ ಚೆನ್ನಾಗಿದೆ. ಹಾಗೆ ನೋಡ್ಕೊಂಡು ನಾವೆಲ್ಲ ಆಚೆ ಬರಬೇಕಾದ್ರೇ ಬಂಡೆಗಳು ಮತ್ತು ಕಲ್ಲುಗಳಿಂದ ತುಂಬಾ ಚೆನ್ನಾಗಿತ್ತು ಬೆಟ್ಟ. ಅದೇ ರೀತಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ದೇವಸ್ಥಾನ ಇರುತ್ತೆ. ಶ್ರೀಚಕ್ರ ಇದೆ ಇಲ್ಲಿ ದೇವಿದು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇವಾಗ ಆಲ್ಟ್ರೇಷನ್ ಮಾಡಿ ಎಲ್ಲ ಚೆನ್ನಾಗಿ ಹೊಸದಾಗಿ ನೂತನವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ತುಂಬಾ ಅದ್ಭುತ. ನೀವು ಕೂಡ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ನಿಮ್ಮ ಕುಟುಂಬ ಸಮೇತ ಒಂದ್ಸರಿ ಬ್ರಹ್ಮಗಿರಿ ಬೆಟ್ಟಕ್ಕೆ ಹೊಸೂರಿಗೆ ವಿಸಿಟ್